ಹಲೋ ಹಲೋ ಹೇಳಿದ ಕೆಲಸ ಮಾಡೋಕ್ಕಾಗಲ್ಲ, ಇವರೆಲ್ಲ ರೌಡಿಗಳಂತೆ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಇಲ್ಲಿ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಸಿಗೋ ಜಾಗಕ್ಕೆ ಬಂದು ಕಾಲ್ ಮಾಡ್ತೀನಿ. ಅಣ್ಣ ಅಣ್ಣ, ಲಿಫ್ಟ್ ಆನ್ ಆಫ್ ಮಾಡ್ತಾರಲ್ಲ ಅದಿದೇನಾ? ಹೌದು, ನಿನಗೆ ಯಾಕಮ್ಮ? ಏನಿಲ್ಲ, ಸುಮ್ಕೆ ಕೇಳ್ದೆ. ನೀ ಅನಿಷ್ಟ, ಯಾವಾಗ್ಲೂ ನಿಂಗೆ ನಮ್ ಕಮಲಿನ ಯಾಕೆ ಕಣ್ಣಲ್ವಾ? ಅವಳು ಯೋಗ್ಯತೆ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಬಂದ್ಬಿಡ್ತಾ ನಿಂಗೆ. ಮಾಡ್ತೀನಿ ತಾಳು. ಈ ನಿಂಗಿ ಅನಿಕಾ ಎಲ್ಲೋದ್ರು? ಟೈಮ್ ಬೇರೆ ಆಯ್ತು, ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಕಮಲಿ ಅವರೇ, ಅವರಿಬ್ರು ಎಲ್ಲಿ? ನೀವೊಬ್ಬರೇ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಸರ್, ನಾನು ಅವ್ರನ್ನೇ ಹುಡುಕ್ತೀವಿ. ಎಲ್ಲೋ ಆಚೆ ಹೋಗಿರ್ಬೇಕು ಸರ್. ಸರಿ, ಬನ್ನಿ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗೋಣ. ಹಲೋ ಸರ್, ನಾನು ಸೆಲೆಕ್ಟ್ ಮಾಡಿರೋದು ಹಾಗೆ ಇವ್ರು ಸೆಲೆಕ್ಟ್ ಮಾಡಿರೋದು ಎಲ್ಲ ಬಿಲ್ ಮಾಡಿಬಿಡಿ. ಎಲ್ಲಾನು ಅಂದರೆ ನಿಮ್ಮದು ಮತ್ತೆ ಅನಿಕಾ ಮ್ಯಾಮ್ ಅವ್ರದ್ದಷ್ಟೇ ಶೂ ಇರೋದು. ಕಮಲಿ ಅವರೇ, ನೀವೇನು ಸೆಲೆಕ್ಟ್ ಮಾಡಲಿಲ್ವಾ? ಇಲ್ಲ ಸರ್, ನಂಗೆ ಯಾಕೋ ಇಲ್ಲಿರೋದು ಸೆಟ್ ಆಯ್ತಿಲ್ಲ. ನಂಗೆ ಚಪ್ಪಲಿನೇ ಸಾಕು. ಸರ್, ಮೆಂಬರ್ಶಿಪ್ ಕಾರ್ಡ್ ಕೊಡ್ಲಾ? ಹಾಂ, ಹೌದು, ನಂದೆ. ಚೆಂದಾಗೈತೆ. ನಿಮ್ಗೆ ಯಾವಾಗ ತಗೋಬೇಕನ್ಸುತ್ತೋ ಆವಾಗ ಬಂದು ತಗೊಳ್ಳಿ. ಕಾರ್ಡ್ ಎನಿ ಟೈಮ್ ಯು ಕ್ಯಾನ್ ಕಮ್ ಅಂಡ್ ಪರ್ಚೇಸ್. ಜೀವನದಾಗೆ ಇಲ್ಲಿ ಗಂಟ ನನ್ನ ಹೆಸರು ಪಕ್ಕ ಯಾರ ಹೆಸರು ಸೇರಿಸ್ಕೊಂಡಿರ್ಲಿಲ್ಲ. ನೀವು ನನ್ನ ಜೊತೆಗಿದ್ದೀರಾ ಅಂತ ಸ್ಯಾನೆ ಖುಷಿ ಆಯ್ತೈತೆ ಸರ್.
ನಾನು ಹೋಗಿ ಕಾರ್ ತೊಗೊಂಬರ್ತೀನಿ, ನೀವು ಅವರಿಬ್ಬರನ್ನ ಹೋಗಿ ಕರ್ಕೊಬನ್ನಿ. ಶಂಭು, ಓ ಸಾರಿ ರಚನಾ, ನೀನು ಊಟ ಸತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಓ ನೀನು ತಂದ್ಯಾ? ನನಗೆ ಮರ್ತೋಗಿತ್ತು ನೀನು ಇರೋದು. ಏನು ಶಂಭು? ನಿಂದು ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾನೆ. ಓ ಹಾಂ, ಇನ್ನೂ ಇಲ್ಲ. ಶಂಭುಗೆ ಎಲ್ರ ಮೇಲೂ ಎಷ್ಟು ಕನ್ಸನ್ನು ನೋಡಿದ್ಯಾ ಶ್ರೇಯಸ್? ಹೌದು ರಚನಾ, ಹಾಸ್ಟೆಲಲ್ಲೂ ಅಷ್ಟೇ, ಯಾರಿಗಾದ್ರೂ ಏನಾದರೂ ತೊಂದರೆ ಆದರೆ ಫಸ್ಟ್ ಇವನೇ ಹೆಲ್ಪ್ ಮಾಡೋದು. ಏನಂತೆ? ಹಾಗೆ ಹೆಲ್ಪ್ ಮಾಡಿ ಮಾಡಿನೇ ಇವತ್ತು ಈ ಸ್ಥಿತಿಗೆ ಬಂದಿದ್ದೀನಿ ಅಂತ ಅವನೇ ಆಡ್ಕೋತಾ ಇದ್ದಾನೆ. ಪರವಾಗಿಲ್ಲ ರಚನಾ, ಶಂಭುನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಲ್ವಾ? ಮತ್ತೆ ನಾನು ಶಂಭು ತುಂಬ ಒಳ್ಳೆ ಫ್ರೆಂಡ್ಸ್ ಅಲ್ವಾ ಶಂಭು? ಶಂಭು, ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಇರೋದು ಪ್ರೀತಿನೇ ಆದ್ರೂ ನನಗೆ ನೀನು ಯಾವತ್ತೂ ಒಳ್ಳೆ ಫ್ರೆಂಡೇ ಕಣೋ. ಏನಾಯ್ತು ನಿಂಗೆ? ಕಮಲಿ, ನಾನು ಸುಮ್ಮನೆ ಅವಳಿಗೆ ದಿಗಲ್ ಬಿಡ್ಸು ಅಂತ ಹಿಂಗೆ ಮಾಡಿದೆ. ನಾನು ಬೇಕಂತ ಮಾಡಲಿಲ್ಲ. ಅವಳು ಹಿಂಗೆ ಸಿಕ್ಕಾಕತ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನು ಹುಡುಗಾಟ ಆಡ್ತಿದ್ಯಾ? ಕಮಲಿ, ನಾನು ಮುಚ್ಚೆ ಬಾಯಿ. ಅವಳು ಯಾರು ಅಂತ ನಿಂಗೆ ಗೊತ್ತಾ? ಅವಳು ಹಿಂಗೆ ಇಲ್ಲಿ ಬಂದು ಏನ್ ಮಾಡ್ತಿದ್ಯಾ? ಹೋಗು, ಏನಾರ ಸಹಾಯ ಕರ್ಕೊಂಬ. ಕಮಲಿ, ನನಗೆ ಈ ತರ ಕ್ಲೋಸ್ ಸ್ಪೇಸಸ್ ಅಂದ್ರೆ ಭಯ. ಪ್ಲೀಸ್, ನಿಂಗೆ ಬರಗಂಟ ಕಾಯ್ಲ ಅಥವಾ ರಿಷಿ ಸರ್ಗೆ ನಾನೇ ಹೋಗಿ ಹೇಳ? ಪ್ಲೀಸ್, ಯಾರಾದ್ರೂ ಇದ್ದೀರಾ? ಇಲ್ಲ ಕಮಲಿ, ಕಾಯ್ಕೊಂಡಿದ್ರೆ ಆಗಕ್ಕಿಲ್ಲ. ಲೈಟ್ ಎಲ್ಲ ಆಫ್ ಆಗೈತೆ. ಅನಿಕಾ ಭಯ ಬಿದ್ದವಳೆ ಅನ್ಸ್ತೈತೆ. ಅನಿಕಾಗೆ ಏನು ಆಗ್ದಂಗೆ ಕಾಪಾಡೋದು ಅವಳ ಅಕ್ಕ ಆಗಿ ಅದ್ ನಿನ್ ಕರ್ತವ್ಯ ಕಮಲಿ. Please.
ಪುಟ್ಟ ಬಾ ಪುಟ್ಟ, ಎದ್ದೇಳು, ಹೋಗು, ಹೊಟ್ಟೋಗು. ಅನಿಕಾ, ಭಯ ಪಡ್ಬೇಡ, ನಿನ್ಗೇನು ಆಗಿಲ್ಲ. ಬಾ ಅನಿಕಾ. ಗೋವೆ ರಿಷಿ, ರಿಷಿ. ಅನಿಕಾ, ನಾನ್ ಬಂದಿನಲ್ಲ, ಬಾ. ರಿಷಿ ಸರ್ ಇಲ್ಲಿಲ್ಲ. ನೋ, ನೀನೇ ಬೇಕು ಅಂತ ಹಿಂಗ್ ಮಾಡ್ತಿರೋದು. ಈಗ ನಾಟಕ ಆಡ್ತಿದ್ಯಾ? ಜಸ್ಟ್ ಗೋ ಅವೇ. ಇಲ್ಲ ಅನಿಕಾ, ನಾನಂಗ್ ಮಾಡಿಲ್ಲ. ನಿನಗೆ ಕತ್ಲೆ ಅಂದ್ರೆ ದಿಗ್ಲು ಅನ್ನೋದು ನಂಗೆ ಗೊತ್ತಿತ್ತು, ಅದಕ್ಕೆ ಬೆರ್ನೆ ಬಂದೆ. ನೀನ್ ದಿಗ್ಲು ಬೀಳ್ಬೇಡ, ಬಾ ಕೈ ಕೊಡು. ನನ್ನ ನಂಬಕ್ಕಿಲ್ವಾ? ಇದನ್ನ ನಾನೇ ಮಾಡೀನಿ ಅಂತ ನಿಂಗೆ ಅನ್ಸಿದ್ರೆ ಮತ್ ನಾನೇ ಯಾಕೆ ಬಂದ್ ಸಹಾಯ ಮಾಡ್ತಿದ್ದೆ ಹೇಳು? ಹಂಗೆ ಹೊಂಟೋಗೋದಿತ್ತಲ್ವಾ? ಅನಿಕಾ, ನಿಂಗ್ ನೋವು ಮಾಡ್ಬೇಕು ಅಂತಾಗ್ಲಿ ಭಯ ಪಡಿಸ್ಬೇಕು ಅಂತಾಗ್ಲಿ ನಾನ್ ಯಾವತ್ತೂ ನಡ್ಕೊಂಡಿಲ್ಲ. ಅದ್ ನಿಂಗೂ ಗೊತ್ತೈತೆ. ಮೊದ್ಲು ಇಲ್ಲಿಂದ ಹೊರಟೋಗು ನೀನು. ಐ ಡೋಂಟ್ ವಾಂಟ್ ಯು ಲೆಕ್ಚರ್, ಓಕೆ? ಪ್ರತಿ ಕಿತನು ನನ್ನ ಹತ್ರ ಬಂದಾಗ ದೂರ ತಳ್ತಿರೋದ್ ನೀನೆ. ಈಗ್ಲೂ ಹಂಗೆ ಮಾಡ್ತಿದ್ಯಾ? ಕೈ ಕೊಡು ಅನಿಕಾ, ನ್ಯಾಕ್ ಬಾ ಬದ್ಲು. ನೋಡು, ಈಗ ಕೋಪಕ್ಕೆಲ್ಲ ಜಾಗ ಇಲ್ಲ. ನಿಂಗಿರೋದ್ ಎರಡೇ ದಾರಿ. ಒಂದು, ನನ್ನ ನಂಬಿ ನನ್ ಕೈ ಹಿಡ್ಕೊಂಡು ಆಚೆ ಬರೋದು, ಅಥವಾ ಲಿಫ್ಟ್ ಸರಿಯಾಗ ಗಂಟ ಧೈರ್ಯವಾಗಿ ಒಬ್ಳೆ ಇಲ್ಲಿ ಕುಂತ್ಕೊಂಡಿರೋದು. ನಿನ್ನ ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಎರಡನೇದು ನಿನ್ನಿಂದ ಆಗಕ್ಕಿಲ್ಲ. ನಾನ್ ನೀವ್ನಿ ಪುಟ್ಟ, ಕೈ ಕೊಡು. ಸಾವಿನ ದ್ವೇಷ 12 ವರ್ಷ. ಏ ಮೂದವಿ, ಯಾರಿದು? ಯಾಕೆ ಹಾಗೆ ಬೈತೀರಾ ನನ್ನನ್ನ? ನೀನಾ? ಆಹಾ, ಎಂಥ ಸಾಂಗು ಕೇಳ್ತಾ ಕೇಳ್ತಾ ನಾನಂತೂ ಹಳೇ ಕಾಲಕ್ಕೆ ಹೊಟ್ಟೋಗಿದ್ದೆ. ಹಳೆ ಕಾಮಿನಿ ಈಚೆ ಬಂದ್ಬಿಟ್ಲು. ಯಾಕೆ ಆಫ್ ಮಾಡಿದೆ ನೀನು? ಮಾಮ್, ನೀವು ಚಿಕ್ಕ ಮಗು ಥರ ಸಾಂಗ್ ಹಾಕ್ಕೊಂಡು ಕೂತಿದ್ರೆ ಏನಾದರೂ ಪ್ರಾಬ್ಲಮ್ ಆಯ್ತೇನೋ ಅನ್ಕೊಂಡೆ. ಓಹೋ, ನಾನು ರಿಲ್ಯಾಕ್ಸ್ ಆಗಿದ್ರೆ ನಿನಗದು ಡೌಟು ಅಲ್ವಾ? ಇನ್ನೇನು ಮಾಮ್, ನೀವು ಯಾವತ್ತೂ ಹೀಗೆ ಕೂಲಾಗಿದ್ದದನ್ನ ನೋಡೇ ಇಲ್ಲ ನಾನು. ಅದು ಸದಾ ನನ್ನ ಮಾವ ಮನೆಗೆ ಬಂದಮೇಲೆ ನಿಮ್ಮ ಬಿಹೇವಿಯರೇ ಚೇಂಜ್ ಆಗಿಬಿಟ್ಟಿದೆ ಮಾಮ್. ಹ್ಞೂ, ಫುಲ್ಲ ಡಲ್ ಆಗಿಬಿಟ್ಟಿದ್ದೀರಾ. ಯಾರಿಗೂ ಕೆಟ್ಟದ್ದು ಬಯಸ್ತಾ ಇಲ್ಲ, ಯಾವ ಪ್ಲ್ಯಾನಿಂಗ್ ಗ್ಲೀನಿಂಗ್ ಏನೂ ಇಲ್ಲ. ಯಾಕೆ ಮಾಮ್, ಏನಾಯಿತು? ಏನು ಮಾಡ್ಕೊತೀನಿ? ಯಪ್ಪ, ಈ ಕಾಮಿನಿ ಏನೋ ಮಾಡದೆ ಸುಮ್ಮನೆ ಇದ್ದಾಳೆ ಅಂದರೆ ಕೆಲಸ ಏನೋ ನಡೀತಾ ಇಲ್ಲ ಅಂತ ಅಲ್ಲ. ಕೆಲಸ ನಡೀತಾ ಇದೆಯಾ? ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಮಾಮ್? ಏಯ್, ನೀವೆಲ್ಲ ಏನೇ ಇದ್ರು ಚಿಕ್ಕ ಪುಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಆದರೆ ಈ ಕಾಮಿನಿ ಮುಂದೆ ನಡೆಯೋ ದೊಡ್ಡ ಯುದ್ಧಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾಳೆ. ಯುದ್ಧನ? ಹಾ, ಅನ್ನಪೂರ್ಣ ಮಹಾಜನ್ ಕುಟುಂಬ ಅಟ್ಟಸ್ಗೆಲ್ದಂಗಾಗತ್ತೆ. ಅಯ್ಯಯ್ಯೋ, ಮತ್ತೆ ನಾವ್ಯಾವತ್ತೇ ಈ ಕುಟುಂಬದವರಾಗಿದ್ದೀವಿ. ನಮ್ಮ ದಾರಿನೇ ಬೇರೆ. ಸಾಂಗಾಕು.
ಸಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ ನನ್ನ ರೋಷ 100 ವರುಷ ಸಾವಿನ ದ್ವೇಷ 12 ವರುಷ. ಕಮ್ಲಿ ಅಲ್ಲಿ ಯಾರು ಇಲ್ಲ ಕಣವಿ. ಸೆಕ್ಯೂರಿಟಿ ಹಿಂಗ್ ಆಗೈತೆ ಅಂತ ಹೇಳಿದ್ರೆ ಅವ್ನ್ ಭಯ ಬಿದ್ದು ಓಡೋದ. ಅಯ್ಯೋ ಕಮ್ಲಿ ನೀನೇ ಬಾಗಿಲು ತೆಗೆದ್ಬಿಟ್ಟ. ಅನಿಕಾ ಹುಷಾರಾಗಿ ಮುಂದೆ ಬಂದು ನನ್ನ ಕೈ ಹಿಡ್ಕ ಬಾ. ಅನಿಕಾ ಬಾ ಪುಟ್ಟ. ಅಯ್ಯೋ ಕಮ್ಲಿ ಲಿಪ್ ಸ್ಟಾರ್ಟ್ ಆಗೋಯ್ತು. ಅನಿಕಾ ಅನಿಕಾ ನೀ ಹಿಂದಕ್ಕೆ ಹೋಗು. ಅನಿಕಾ ಪೆಟ್ಟಾಯ್ತದೆ, ಹಿಂದಕ್ಕೆ ಹೋಗು. ಕಮಲಿ ಓ ಮೈ, ನೀವ್ಯಾಕೆ ಹೀಗೆ ಮಾಡ್ಕೊಳಕ್ ಹೋದ್ರಿ? ಯಾರು ಕರೆಯೋದಲ್ವಾ? ನಡೀರಿ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಸರ್ ಇಲ್ಲ ಸರ್, ನಂಗೇನು ಅನಿಲ್ಲ. ಮೊದ್ಲು ಅನಿಕಂಗೆ ಏನಾಗೈತೆ ಅಂತ ನೋಡ್ಬೇಕು. ಕಮ್ಲಿ ಅವರೇ, ಅನಿಲ್ಲ ಅಲ್ವಾ? ಈಟ್ ವರ್ಷ ನಾನು, ನನ್ನವ್ವ ಮತ್ತೆ ತಾತಯ್ಯ ಆಟೆ ನನ್ನ ಪ್ರಪಂಚ. ನಂಗೊಬ್ಳು ತಂಗಿ ಅವಳೆ ಅಂತಾನೂ ಗೊತ್ತಿರ್ಲಿಲ್ಲ. ಈಗ ನೀನೇ ನನ್ನ ತಂಗಿಯವ್ವ ಅಂತ ಗೊತ್ತಾದ್ಮ್ಯಾಕು ನಿಂಗೇನ ಆಗಕ್ ನಾನು ಬಿಡ್ತೀನ? ನಾನ್ ನಿಂಗೇನು ಆಗಕ್ ಬಿಡಕ್ಕಿಲ್ಲ ಅನಿಕಾ.